ಮತ್ತೊಬ್ಬರಲ್ಲಿ ಹೇಳಿಕೊಳ್ಳಬಾರದು ಪರಿಮಳ, ಮತ್ತೊಬ್ಬರಲ್ಲಿ ಹೇಳಿಕೊಳ್ಳಬಾರದು. ನಮ್ಮ ನೋವನ್ನು ನಾವೇ ನುಂಗಿಕೊಳ್ಳಬೇಕು. ನಿಮ್ಮ ಹೇಳ್ತೀರಿ ನಾನು ನನ್ನ ಮುಂದೆ ಹೇಳಲಾಗ ಮತ್ತೆ ಯಾರ ಮುಂದೆ ಹೇಳೋದು? ಯಾರು ಹೊಡೆದಿದ್ದಾರೆ ಅಂತ ಹೇಳಿ ಯಾರು ಹೊಡೆದಿದ್ದಾರೆ ಅಂತ ಹೇಳಿ. ಪರಿಮಳ, ಪತಿಯೇ ಪರದೈವ ಎಂಬ ನೆಂಬರೆ ನಿನ್ನ ಹತ್ತಿರ ಮನ ಬೆಚ್ಚಿ ಹೇಳ್ತೀನಿ ಕೇಳು ಪರಿಮಳ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ತೋಟಗಾರಿ ಇಲಾಖೆಯಲ್ಲಿ ಅತ್ಯುತ್ತಮವಾದ ಪ್ರಸಿದ್ಧಿನ ಪಡೆದಿದ್ದೆ. ಏನು ಮಾಡುವುದು? ಆ ಬಲಬೀಗ ಬಂದು ನಮ್ಮ 2 ಎಕರೆ ಬಾಳೆ ತೋಟವನ್ನು ನಾಶ ಮಾಡಿಬಿಟ್ಟ. ಅಯ್ಯೋ ಭಗವಂತ, ಗಾದ್ರೇಶ್ವರ, ಈ ಬಡವರಿಗೆ ಯಾಕಪ್ಪ ಶಿಕ್ಷೆಯನ್ನು ಕೊಡ್ತಾ ಇದ್ದೀಗಾಗಿ? ಈಗ ತೃಪ್ತಿ ಆಯ್ತು ಮನೆಗೆ. ಗಂಜಿಯನ್ನು ಹಂಚಿಕೊಂಡು ಕುಡಿಯಲೇಬೇಕು ನಾವು. ಪರಮಾರ ಎಂಬುದು ಶ್ರೀಮಂತರ ಅಟ್ಟಹಾಸದಲ್ಲಿ ಬಂದಿಯಾಗಿ ಬಿಟ್ಟಿದೆ ಪರಿಮಳ. ದೇವ, ಹೇಳತಕ್ಕಾಗಿ ಈ ರೀತಿಯನ್ನು ಕಷ್ಟವನ್ನು ಕೊಡುತ್ತೇವೆ ಹೇಳುತ್ತಂದೆ. ದೇವ, ನೀನು ಸೃಷ್ಟಿಸಿದ ಈ ಕಷ್ಟದ ಸರಮಾಲಿಯಿಂದ ಧರ್ಮರಾಯನ ಮನಸ್ಸೆಲ್ಲ ನಕ್ಕರಾಗಿ ಹೋಯಿತು. ಆಗುವುದಿಲ್ಲ, ಒಳ್ಳೆಯದಕ್ಕೆ ಅಂತ ಕಾಣಿಸುತ್ತೆ ತಂದೆ. ತುತ್ತುಕೊಳ್ಳು, ಆ ಭಗವಂತ ನಮಗೇನು ಕಡಿಮೆ ಮಾಡಿದ್ದಾನೆ? ಈ ರೀತಿ ಮೊದ್ಲೇ ವಿಚಾರ ಮಾಡಿ ನೀವೇನು ಚಿಂತೆ ಮಾಡಬೇಡಿ, ಬನ್ನಿ ಊಟ ಮಾಡುವರು. ನಾನು ನಿನ್ನೊಂದು ಮಾತು ಕೇಳಲಿ. ಹೇಳಿ ಸ್ವಾಮಿ, ನಿಮ್ಮ ಮಾತನ್ನ ಖಂಡಿತವಾಗ್ಲೂ ನಾನು ನಡೆಸಿಕೊಡ್ತೇನೆ. ಪರಿಮಳ, ಈರಾದ ನನ್ನ ತಮ್ಮಂದಿರಿಗೆ ನಮ್ಮ 2 ಎಕರೆ ಬಾಳೆ ತೋಟವನ್ನು ನಾಶ ಆದ ವಿಚಾರ ಹಾಗೂ ನನ್ನ ಮೈ ಮೇಲೆ ಬಾಸುಂಡಿ ಏಟಿನ ಸಂಗಾತಿ ಅವರಿದ್ರಿಗೆ ಅವ್ರ ಹತ್ತಿರ ಹೇಳಬೇಡ ಪರಿಮಳ, ಹೇಳಬೇಡ. ಏಕೆಂದರೆ ಅವರಿಗೆ ಗೊತ್ತಾಗಿ ರೊಚ್ಚಿಗೆದ್ದು ರಕ್ತವನ್ನು ಕುಡಿದು ಬಿಡುತ್ತಾರೆ. ಹೇಳಬೇಡ ಪರಿಮಳ, ಹೇಳಬೇಡ. ನೀವು ಹೇಗೆ ಹೇಳ್ತೀರೋ ಹಾಗೆ ಈ ಮನೆಗೆ ಈಗ ನಾನು ನಿಭಾಯಿಸಲೇಬೇಕು. ಆಯ್ತು, ನಿಮ್ಮ ಮಾತಿನಂತೆ ಈ ವಿಷಯವನ್ನ ನಾನು ಅವರಿಗೆ ಹೇಳೋದಿಲ್ಲ ರೀ, ಹೇಳಿದಂತೆ ನಿರ್ವಹಿಸುತ್ತೇನೆ. ಈಗ ಬಂದೇನಪ್ಪ? ಸುನಿಲ, ಏಕೆ ತಡವಾಗಿ ಬಂದಿಲ್ಲಪ್ಪ? ಹೌದಣ್ಣ, ದಾರಿಯಲ್ಲಿ ಬರುವಾಗ ಬಸ್ಸು ಕೆಟ್ಟು ಇತ್ತು, ಅದಕ್ಕೆ ಬರೋದು ಲೇಟ್ ಆಯ್ತಣ್ಣ. ಏನಪ್ಪ ಸುನಿಲ, ನಿನ್ನ CET ಪರೀಕ್ಷೆ ಏನಾಯ್ತು ಅಂತ ಹೇಳಲಿಲ್ವಲ್ಲಪ್ಪ? ಅತ್ತಿಗೆ CET ಪರೀಕ್ಷೆ ಬರದದ್ದಾಯ್ತು, ಅದರ ಫಲಿತಾಂಶ ಬಂದದ್ದಾಯ್ತು. ಸುನಿಲ, ಅಂದಾಗೆ ನಿನ್ನ CET ಫಲಿತಾಂಶ ಏನಾಯ್ತು ತಮ್ಮ? ರಾಮನಂತ ಅಣ್ಣ, ಸೀತೆ ಅಂತ ಅತ್ತಿಗೆ. ನಿಮ್ಮಿಬ್ಬರ ಪರಿಶ್ರಮದಿಂದ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಕ್ಕೆ ಒಳ್ಳೆ ಪ್ರತಿಫಲ ದೊರೆಯಿತು. ಬೆಂಗಳೂರು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಹಾಗೂ ಸೆಕೆಂಡ್ PUC ಫಸ್ಟ್ ರ್ಯಾಂಕ್ ಪಡೆದಿದ್ದೇನೆ. ಆಶೀರ್ವಾದ ಮಾಡಿ ಅಣ್ಣ. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಕ್ಕೆ ಈ ನಮ್ಮ ಮನೆತನದ ಗಣತಿ ಗೌರವ ಕಾಪಾಡುವ ನೌಕರಿದಷ್ಟೇನಾದ್ರೆ ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಅಣ್ಣ, ವಿದ್ಯೆ ಕಲಿತು ಬ್ರಾಹ್ಮಣನಾಗಬೇಕು, ಇಲ್ಲ ತೊಟ್ಟು ಕ್ಷತ್ರಿಯನಾಗಬೇಕು, ಇಲ್ಲ ದುಷ್ಟತನವನ್ನು ಕಂಡು ವೈಶ್ಯ
ನಿಮ್ಮ ಆಶೀರ್ವಾದಗಳಿಂದ ಮಾತ್ರ ಸಾಧ್ಯ. ಮಂಜುಳ, ಈ ನಿನ್ನ ಮಾತನ್ನ ಕೇಳ್ತಾನೆ ಹಾಗೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತದೆ. ಎಂತೆಂತ ಮಾತನ್ನು ನಿನ್ನ ಬಾಯಿಂದ ನಿನಗೆ ಕೈ ತುತ್ತು ಊಟ ಮಾಡಿ ಬೆಳೆಸಿದ್ದಕ್ಕೆ ನನ್ನ ಜೀವನ ಸಾರ್ಥಕವಾಯಿತು ಎನ್ಸುತ್ತದೆ ಅಪ್ಪ. ಅಣ್ಣ, ನನ್ನ ಬಗ್ಗೆ ನನ್ನ ಬಗ್ಗೆ ಕೇವಲ ನಮ್ಮ ಮನೆಯ ಘನತೆ ಗೌರವದ ಬಗ್ಗೆ ಸೀಮಿತವಾಗಿ ಮಾತ್ರ ಆಲೋಚಿಸಬೇಡಣ್ಣ. ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮತ್ತವರ ಪಾಲಿಗೆ ಮಹಾಮಾನವತಾವಾದಿಯಾದರು, ಸಂವಿಧಾನದ ಶಿಲ್ಪಿಯಾದರು. ಈ ಸಮಾಜದಲ್ಲಿ ಆ ಜಾತಿ ಈ ಜಾತಿ ಅಂತ ಬಡಿದಾಡುವುದನ್ನು ಕಂಡು ಸಂವಿಧಾನದ ಶಿಲ್ಪಿಯಾದರು. ಅವರ ಆ ಸಾಧನೆಗೆ 125 ವರ್ಷಗಳು ಕಳೆದರೂ ಕೂಡ ಸರ್ಕಾರದಿಂದ ವಿಜೃಂಭಣೆಯಾಗಿ ಅವರ ಆಚರಣೆ ನಡೆಯುತ್ತಿದೆ ಅಣ್ಣ. ಹಾಗಾದರೆ ನಾವು ಅವರಂತೆ ಈ ಸಮಾಜಕ್ಕಾಗಿ ಬಡಿದಾಡಬೇಕಣ್ಣ. ಅಂದಾಗಲೇ ಸಾಧನೆ ಆಗುವುದು. ಏನಪ್ಪ ಸುನಿಲ, ದೇಶದ ಬಗ್ಗೆ ನೀನು ಇಷ್ಟೆಲ್ಲ ಮಾತಾಡೋದು ಕೇಳಿದ್ರೆ ದೇಶದಲ್ಲಿ ಏನಾದ್ರೂ ನೀನು ಒಂದು ಸಾಧನೆ ಮಾಡ್ತಾ ಬಿಡುವುದು. ಹೌದಣ್ಣ, ನೀವೇಕೆ ಮೌನವಾಗಿ ನಿಂತಿದ್ದೀರಿ? ಯಾವ ಸಮಸ್ಯೆ ತಲೆದೂರಿದೆ? ಏನಿಲ್ಲಪ್ಪ ಸುನಿಲ, ಹೊಲದಲ್ಲಿ ಕೆಲಸ ಮಾಡುವಾಗ ಕಾಲಿಗೆ ಕಲ್ಲು ಬಿದ್ದು ನೋವಾಗಿತ್ತು. ಅದೇ ವಿಚಾರ ಮಾತನಾಡ್ಕೊಂತ ನಿಂತಿದ್ದೀವಿ. ನೀನು ಬಂದೇ ಬಿಟ್ಟಿ ನೋಡಪ್ಪ. ಯಾಕಣ್ಣ ಸುಳ್ಳು ಹೇಳ್ತಿರುವೆ? ನಿಜ ಹೇಳು. ನಾನು ಹಚ್ಚುವ ಸಿಡಿದ ಸಿಂಹದ ಮರಿಗಂತೆ ಜೀವಂತವಾಗಿರುವಾಗ ಎದರುವ ಅವಶ್ಯಕತೆ ಇಲ್ಲ ಅಣ್ಣ. ಅಂದಾಗೆ ನನ್ನ ಸಿಡಿದ ಸಿಂಹದ ಮರಿ ಅರ್ಜುನ ಎಲ್ಲಿಗೆ ಹೋಗಿದ್ದಾನೆ? ಅವನು ಹಂಪಿಯಲ್ಲಿ ನಡೆಯುತ್ತಿರುವ ಹಕ್ಕಬುಕ್ಕರ ವೇದಿಕೆಯಲ್ಲಿ ಕುಸ್ತಿ ಪಟುವಲ್ಲಿ ಗೆಲ್ಲಬೇಕು ಅಂತ ಭಾಗವಹಿಸಲಿಕ್ಕೆ ಹೋಗಿದ್ದನಪ್ಪ. ಆ ಭೀಮನಂತೆ ದೇವುಳ್ಳ ನನ್ನ ಮೈದುನ ಅರ್ಜುನ ಅರ್ಜುನ ಬಂದೇ ಬಿಟ್ಟ ನೋಡಪ್ಪ. ತಾಯಿಯ ಸ್ವರೂಪದಲ್ಲಿರುವ ನನ್ನ ಅತ್ತಿಗೆಗೂ ದೇವರ ಸ್ವರೂಪದಲ್ಲಿರುವ ಈ ನನ್ನ ಅಣ್ಣನಿಗೂ ಹಾಗೂ ನನ್ನ ಕನ್ನಡದ ಕಲಾಭಿಮಾನಿಗಳಿಗೂ ಶಿರಷ್ಟಾಂಗ ನಮಸ್ಕಾರ. ಅರ್ಜುನ, ಈಗ ಬಂದೇನಪ್ಪ? ಚೆನ್ನಾಗಿದೆಯಲ್ಲಪ್ಪ? ಹೌದು ಅತ್ತಿಗೆ, ಬರುವುದು ಸ್ವಲ್ಪ ದಾರಿಯಲ್ಲಿ ತಡವಾಯಿತು. ಸುನೀಲ, ನೀನು ಯಾವಾಗ ಬಂದ ಬೆಂಗಳೂರಿಂದ? ಅಣ್ಣ, ನಾನು ಬಂದು ಆಗಲೇ 1 ಗಂಟೆ ಆಯ್ತಣ್ಣ. ಅರ್ಜುನ, ಹಂಪಿಯಲ್ಲಿ ನಡೆಯುತ್ತಿರುವ ಜಂಗಿ ಕುಸ್ತಿ ಕಾಳ ಏನಾಯ್ತು ಅರ್ಜುನ? ಅಣ್ಣ, ಎತ್ತ ಸ್ವರೂಪದಲ್ಲಿರುವ ನನ್ನ ಅಣ್ಣ ಇರುವಾಗ, ತಾಯಿ ಸ್ವರೂಪದಲ್ಲಿರುವ ನನ್ನ ಅತ್ತಿಗೆ ಇರುವಾಗ ಈ ಅರ್ಜುನ ಎಲ್ಲಿಂದ ಅಣ್ಣ ಸೋಲು? ಕೆಲವು ನನ್ನದೇ ಅಣ್ಣ, ಕೆಲವು ನನ್ನದೇ. ಹಾಗಾದರೆ ಜಯ ನಿನ್ನದೇ ಅನ್ನು? ಹೌದು ಸುನೀಲ, ಜಯ ನನ್ನದೇ. ಹೌದು ಸುನೀಲ, ಜಯ ನನ್ನದೇ. 25 ಹಳ್ಳಿಗಳಿಗೆ ಸವಾಲನ್ನು ಮೆರೆಯುತ್ತಿರುವ ಆ ಭೂಪತಿ ಸಾಕಿದ ಪೈಲ್ವಾನರೆಲ್ಲರನ್ನು ಸೆರೆ ಬರೆದು ಕಡೆ ಹೊತ್ತು ಅರ್ಜುನ, ಸದಾ ನಮ್ಮ ಕುಲದೇವರ ಹಾಲೇಶ್ವರ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇರ್ತಪ್ಪ. ಅಣ್ಣ, ಆ ಕುಲದೇವರ ಆಶೀರ್ವಾದ ತಾಯಿ ಸ್ವರೂಪದಲ್ಲಿರುವ ನನ್ನ ಅತ್ತಿಗೆ ಇರುವಾಗ, ದೇವರಂತೆ ನನ್ನ ಅಣ್ಣ ಇರುವಾಗ, ಆ ದೇವರ ಆಶೀರ್ವಾದ ಕೇವಲ ನಿಮ್ಮ ಮೇಲೆ ಬೇಕಣ್ಣ. ಅಷ್ಟು ಸಾಕಣ್ಣ, ನನಗೆ ಅಷ್ಟು ಸಾಕು. ಅತ್ತಿಗೆ, ಈ ಸಮಾಜದಲ್ಲಿ ಯಾರಾದರೂ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ತಂದಿದ್ದೇ ಆದರೆ ಅವರ ಕಣ್ಣುಗಳನ್ನು ತಂದಿರುತ್ತೇನೆ. ಹೌದು ಅರ್ಜುನ.